ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿಯದಾನಂದ್ ಮುಂಗಾಳೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಮಾರ್ಕೆಟ್ನಲ್ಲಿ ಶೇರ್ಸ್ಗಳ ಬೆಲೆ ಏನಾರ ಕಡಿಮೆ ಆದ ಹಾಗೆ ಹಂತ ಹಂತವಾಗಿ ನಾವೆಲ್ಲ ಬೈ ಮಾಡ್ತಾ ಬರ್ತೀವಿ. ಸೊ ನಮ್ಮ ಆವ್ರೇಜ್ ಕಾಸ್ಟ್ ಕೂಡ ಕಡಿಮೆ ಆಗಿರುತ್ತೆ. ಆದರೆ ಮಾರ್ಕೆಟ್ನಲ್ಲಿ ಸ್ವಲ್ಪ ಚೇತರಿಕೆ ಕಂಡ ತಕ್ಷಣ ನಮ್ಮೆಲ್ಲರ ಮನಸ್ಥಿತಿ ಏನಾಗುತ್ತೆ ಅಂದರೆ, ಅಯ್ಯೋ ಇಷ್ಟು ದಿನ ಬರೀ ಮಾರ್ಕೆಟ್ ಕೆಳಗೆ ಬೀಳ್ತಾ ಇತ್ತು, ಈಗ ಚೇತರಿಕೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಶೇರ್ಸ್ಗಳನ್ನ ಮಾರ್ಬಿಡೋಣ, ನಂತರ ಅದು ಮತ್ತೇನಾರ ಬಿದ್ದರೆ ಮತ್ತೆ ತಗೊಳ್ಳೋಣ ಅಂತ ನಾವು ಅನ್ಕೊಂತೀವಿ. ಬೈ ಮಾಡಿರೋದು 1, 2, 3, 4 ಈ ರೀತಿ ಹಂತಗಳಲ್ಲಿ. ಆವ್ರೇಜ್ ಕಾಸ್ಟ್ ಕೂಡ ಕಡಿಮೆ. ಮೇಲೆ ಹೋದ ತಕ್ಷಣ ಮಾರ್ಬಿಡೋಣ ಅನ್ನೋ ಮನಸ್ಸು ಬರುತ್ತೆ. ಸ್ವಲ್ಪ ಶೇರ್ಸ್ಗಳನ್ನ ಮಾರ್ತೀವಿ, ಅಂದರೆ ನಮ್ಮ ಆವ್ರೇಜ್ ಕಾಸ್ಟ್ಗಿಂತನೂ ಜಾಸ್ತಿ ಮಾರ್ತೀವಿ. ಆದರೆ ಅಲ್ಲಿ ನಮಗೆ ಕಾಂಟ್ರಾಕ್ಟ್ ನೋಟ್ 7 ಗಂಟೆಗೆ ನೋಡಿದಾಗ ಗೊತ್ತಾಗುತ್ತೆ ಲಾಸ್ ಬುಕ್ ಆಗಿದೆ. ಏನಪ್ಪ ಇದು ಲಾಸ್ ಬುಕ್ ಆಯಿತು, ಹೇಗೆ ಬುಕ್ ಆಯಿತು ಅಂತ ಕೇಳಿದಾಗ ಬರೋದೇ ಇವತ್ತಿನ ಟಾಪಿಕ್. ಅದು ಫಿಫೋ ಕ್ಯಾಲ್ಕುಲೇಷನ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸ್ನೇಹಿತರೆ, ಸ್ಟಾಕ್ಸ್ ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದರೆ ಫಿಫೋ ಬೇಸಿಸ್ನಲ್ಲಿ, ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್, ಅಂದರೆ ಮೊದಲು ಖರೀದಿ ಮಾಡಿರ್ತಕ್ಕಂಥ ಶೇರ್ಗಳನ್ನು ಮೊದಲು ಹೊರಗಡೆ ಹೋಗುತ್ತೆ ಅನ್ನೋದೇ ಸ್ಟಾಕ್ ಮಾರ್ಕೆಟ್ನಲ್ಲಿ ನಡೀತಕ್ಕಂಥ ಕ್ಯಾಲ್ಕುಲೇಷನ್. ಹಾಗಾದ್ರೆ ಇದು ಹೇಗೆ ನಡೆಯುತ್ತೆ ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ಬನ್ನಿ. ಸ್ನೇಹಿತರೆ, ನಾವು ಭಾವಿಸೋಣ ಒಂದು ಪರ್ಟಿಕ್ಯುಲರ್ ಶೇರ್ನ 3 ಭಾಗವಾಗಿ ನಾವು ಖರೀದಿ ಮಾಡ್ತಾ ಇದ್ದೀವಿ. ಅಂದರೆ ಮೊದಲನೇ ಹಂತದಲ್ಲಿ 110 ರೂಪಾಯಿಗೆ ಬಿದ್ದಾಗ 500 ಶೇರ್ಗಳನ್ನು ಖರೀದಿ ಮಾಡಿದ್ವಿ. 100 ರೂಪಾಯಿ ಶೇರ್ನ ಬೆಲೆ ಬಿದ್ದಾಗ ಇನ್ನೂ 500 ಶೇರ್ಗಳನ್ನು ಖರೀದಿ ಮಾಡಿದ್ವಿ. 90 ರೂಪಾಯಿಗೆ ಬಂದಾಗ 3ನೇ ಹಂತವಾಗಿ ಮತ್ತೆ 500 ಶೇರ್ಗಳನ್ನು ಖರೀದಿ ಮಾಡಿದ್ವಿ. ಅಂದರೆ ಟೋಟಲಿ 1,500 ಶೇರ್ಗಳನ್ನು ತಗೊಂಡ್ವಿ. ನಮ್ಮ ಮನಸ್ಸಿನಲ್ಲಿ ಏನಿಸ್ತಾ ಇದೆ ಅಂದರೆ, ಅಬ್ಬಾ 3 ಸ್ಟಾಕ್ಸ್ಗಳನ್ನು ತಗೊಂಡಿದ್ದೀವಿ, ನಮ್ಮ ಆವ್ರೇಜ್ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿಗಿದೆ. ಅಂದರೆ 110 + 100 + 90 / 3 ಮಾಡಿದಾಗ ನಮ್ಮ ಶೇರಿನ ಆವ್ರೇಜ್ ಬೆಲೆ 100 ರೂಪೀಸ್ ಇದೆ. ಸಿಚುವೇಶನ್ ನಂಬರ್ 1, ಅನ್ಕೊಳ್ಳೋಣ ಶೇರಿನ ಬೆಲೆ 105 ರೂಪಾಯಿ ಹೊರಟೋಗಿದೆ. ಸೊ ನಮ್ಮ ಮನಸ್ಸಿಗೆ ಏನಿದೆ, ನಮ್ಮ ಖರೀದಿ 100 ರೂಪಾಯಿಗಿದೆ, 5 ರೂಪಾಯಿ ಮೇಲೆ ಹೋಗಿದೆ, ಅಂದರೆ 5 ರೂಪಾಯಿ ಪ್ರಾಫಿಟ್ ಇಂಟು 1,500 ಅಂದರೆ 7,500 ಲಾಭ ಇದೆ ಅಂತ ಅನಿಸ್ತಾ ಇದೆ. ಆದರೆ ನೋಡಿ, ನಾವು ಮಾರ್ತಕ್ಕಂಥದ್ದು ಕೇವಲ 500 ಶೇರ್ಗಳು. ಸೊ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಕ್ಯಾಲ್ಕುಲೇಷನ್ ಹೆಂಗಾಗುತ್ತೆ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್, ಅಂದರೆ ಮೊದಲು ಬಂದಿರತಕ್ಕಂಥದ್ದು ಯಾವುದು, ಫಸ್ಟ್ ಬಂದಿರತಕ್ಕಂಥದ್ದು 110 ರೂಪಾಯಿ ಬೆಲೆಯ ಶೇರ್ ನಮ್ಮ ಹತ್ರ ಬಂದಿರತಕ್ಕಂಥದ್ದು. ಸೊ ನಾವು 105 ರೂಪಾಯಿಗೆ ಸೆಲ್ ಮಾಡಿದ್ರು ಕೂಡ ಆ ಒಂದು ಬ್ಯಾಸ್ಕೆಟ್ನಲ್ಲಿ 1,500 ಶೇರ್ದಲ್ಲಿ 500 ಶೇರ್ಗಳು 110 ರೂಪಾಯಿದು ಹೊರಗಡೆ ಹೋಯ್ತು ಅಂತ ಅರ್ಥ. ಸೊ 110 ರೂಪಾಯಿ ಹೊರಗಡೆ ಹೋಯ್ತು ಅಂದರೆ ಏನು ಸ್ನೇಹಿತರೆ, ಇಂಡೈರೆಕ್ಟ್ಲಿ ದ ಮೀನಿಂಗ್ ಇಸ್ ದೇರ್ ಇಸ್ ಎ ಲಾಸ್ ಆಫ್ 5 ರೂಪೀಸ್ ಪರ್ ಶೇರ್. ಅಂದರೆ 105 ರೂಪಾಯಿ ಸೆಲ್ಲಿಂಗ್ ಪ್ರೈಸು, 110 ರೂಪಾಯಿ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ 5 ರೂಪಾಯಿ ಲಾಸು. 5 ರೂಪಾಯಿ ಲಾಸು ಇಂಟು 500 ಶೇರ್ ಇಸ್ ಈಕ್ವಲ್ ಟು 2,500 ರೂಪಾಯಿ ನಮಗೆ ನಮ್ಮ ಕಾಂಟ್ರಾಕ್ಟ್ ನೋಟ್ ನಾವೇನು 7 ಗಂಟೆಗೆ ನಾವು ಬ್ರೋಕರಿಂದ ಇಸ್ಕೊಂತೀವಿ, ಅದ್ರಲ್ಲಿ ನಮಗೆ ಲಾಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾದ್ರೆ ಈಗ ನಮ್ಮ ರಿವೈಸ್ಡ್ ಕಾಸ್ಟ್ ಏನು ಅಂತ ನೋಡಬೇಕು. ರಿವೈಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಅಂದರೆ 2ನೇ ಖರೀದಿ ಹಾಗೂ 3ನೇ ಖರೀದಿ. 2ನೇ ಖರೀದಿ ನಾವು ಬಂದ್ಬಿಟ್ಟು 100 ರೂಪಾಯಿಗೆ ಮಾಡಿದ್ವಿ, 3ನೇ ಖರೀದಿ ನಾವು 90 ರೂಪಾಯಿ ಮಾಡಿದ್ವಿ. ಸೊ ನಮ್ಮ ರಿವೈಸ್ಡ್ ಕಾಸ್ಟ್ ಏನು ಅಂದರೆ, ಮೊದಲನೇ 500 ಶೇರ್ಸ್ ಹೋದ್ಮೇಲೆ ನಮ್ಮ ರಿವೈಸ್ ಕಾಸ್ಟ್ 100 ರೂಪಾಯಿ + 90 / 2, ಅಂದರೆ 95 ರೂಪಾಯಿ ನಮ್ಮ ಕಾಸ್ಟ್. ಸ್ನೇಹಿತರೆ, 2ನೇ ಸಿಚುವೇಶನ್ ತಗೊಂಡ್ಬಿಡೋಣ. ಈಗ ಮಾರ್ಕೆಟ್ನಲ್ಲಿ ಬೆಲೆ 110 ರೂಪಾಯಿಗೆ ಹೋಗಿದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ 110. ನಮಗೆ ಅನಿಸ್ತಾ ಇದೆ 95 ರೂಪಾಯಿಗೆ ನಮ್ಮ ಆವ್ರೇಜ್ ಕಾಸ್ಟು, ನಾವು ಮಾರ್ಬಿಟ್ರೆ 15 ರೂಪಾಯಿ ಸಿಗುತ್ತೆ ಅಂತ. ಆದರೆ ನಾವು ಫುಲ್ಲು ಅಷ್ಟು 1000 ಶೇರ್ಸ್ ಮಾರ್ತಾ ಇಲ್ಲ ಅನ್ಕೊಳ್ಳಿ. 500 ಶೇರ್ಗಳನ್ನು ಮಾತ್ರ ಕೊಟ್ವಿ ಅಂದರೆ 2ನೇ ಹಂತದಲ್ಲಿ ತೊಗೊಂಡಿದ್ವಲ್ಲ, ಅಂದರೆ ಎಷ್ಟು, 100 ರೂಪಾಯಿಗೆ ಏನು ಖರೀದಿ ಮಾಡಿದ್ವಿ ಅದು ನಮ್ಮ ಕಾಸ್ಟ್ ಆಗಿರುತ್ತೆ. ಸೊ ಈಗ ನಮ್ಮ ಸೆಲ್ಲಿಂಗ್ ಪ್ರೈಸ್ 110 ರೂಪಾಯಿ ಇದ್ರೂ ಕೂಡ ಆವ್ರೇಜ್ ಕಾಸ್ಟ್ ನಮ್ದು 95 ರೂಪಾಯಿ ಇದ್ರೂ ಕೂಡ ಅದು ಯಾವ ಶೇರ್ ಹೊರಗಡೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳುತ್ತೆ ಅಂದರೆ 2ನೇ ಬಾರಿ ಖರೀದಿ ಮಾಡಿರ್ತಕ್ಕಂಥ 100 ರೂಪಾಯಿ ಶೇರ್ ಹೊರಗಡೆ ಹೋಗ್ತಾ ಇದೆ. ಸೊ ಈಗ 110 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಮೈನಸ್ 100 ರೂಪಾಯಿ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ನೆಟ್ ಪ್ರಾಫಿಟ್ ಇಸ್ 10 ರೂಪೀಸ್. 10 ರೂಪೀಸ್ ಪ್ರಾಫಿಟ್ ಇಂಟು 500 ಶೇರ್ಸ್, 5,000 ರೂಪಾಯಿ ನಮ್ಮ ಕಾಂಟ್ರಾಕ್ಟ್ ನೋಟ್ರಲ್ಲಿ ನಮಗೆ ಪ್ರಾಫಿಟ್ ಅಂತ ನೋಡ್ಲಿಕ್ಕೆ ಸಿಗುತ್ತೆ. ಸ್ನೇಹಿತರೆ, ಈಗ ನಮ್ಮ ರಿವೈಸ್ ಕಾಸ್ಟ್ ಏನು ಉಳಿದಿದ್ದೇನೋ ಇನ್ನು ಕೇವಲ 500 ಶೇರ್ಸ್ ಉಳಿತು. ಈ 500 ಶೇರ್ಗಳ ಕಾಸ್ಟ್ ಏನು ಅಂದರೆ 3ನೇ ಹಂತದಲ್ಲಿ ಬೈ ಮಾಡಿರ್ತಕ್ಕಂತಹ 90 ರೂಪಾಯಿ ಈಸ್ ಅವರ್ ಕಾಸ್ಟ್. ಸೊ ನಮ್ಮ ಹೋಲ್ಡಿಂಗ್ಸ್ನಲ್ಲಿ ಹೋಗಿ ನೋಡಿದಾಗ 500 ಶೇರ್ಸು ಇಂಟು 90 ರೂಪಾಯಿ ನಮ್ಮ ಕಾಸ್ಟ್ ಅಂತ ತೋರಿಸ್ತಾ ಇರುತ್ತೆ.
ಸೊ ಹಾಗಿದ್ರೆ ನಾವು ಮೂರನೇ ಸಿಚುವೇಶನ್ಗೆ ಹೋಗ್ಬಿಡೋಣ. ಯಾವಾಗ ಮಾರ್ಕೆಟ್ನಲ್ಲಿ ಬೆಲೆ 140 ರೂಪಾಯಿ ಹೊರಟೋಗಿದೆ. ಸೊ ಸ್ನೇಹಿತರೆ, ನಮ್ಮ ರಿವೈಸ್ ಕಾಸ್ಟ್ ನಾ ಆಲ್ರೆಡಿ ಹೇಳಿದೆ, ಕೊನೆಯ ಮೂರನೇ ಬೈ ಅಂದ್ರೆ 90 ರೂಪಾಯಿ ಇಸ್ ಅವರ್ ರಿವೈಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ 140 ರೂಪಾಯಿ ಹೊರಟೋದಾಗ 140 ರೂಪಾಯಿ ಮೈನಸ್ 90 ರೂಪಾಯಿ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಮೊದಲನೇ ಬಂದಿರೋದು 110 ರೂಪಾಯಿದು ಹೊರಟೋಯ್ತು, 100 ರೂಪಾಯಿಗೆ ಬಂದಿರೋದು ಅದು ಹೊರಟೋಯ್ತು, ಉಳಿದಿರೋದೇನು 90 ರೂಪಾಯಿ ಮಾತ್ರ ನಮ್ಗೆ ಉಳಿದಿದೆ. ಸೊ ನಮಗೆ 140 ರೂಪಾಯಿಗೆ ಸೆಲ್ ಮಾಡಿದಾಗ ನಮ್ಮ ಕಾಸ್ಟ್ 90 ರುಪೀಸ್. ಸೊ ನಾವು ಮೂರನೇ ಸರಿ ಸೆಲ್ ಮಾಡಿದಾಗ 50 ರೂಪಾಯಿ ಪ್ರಾಫಿಟ್ ಆಯ್ತು. ಯಾಕಂದ್ರೆ 140 ಮೈನಸ್ 90 50 ರುಪೀಸ್, 500 ಶೇರ್ ಅಂದ್ರೆ 25,000ಗಳು ನಮ್ಮ ಪ್ರಾಫಿಟ್ ಆಗಿರುತ್ತೆ. ಸೊ ನಿಮಗೀಗ ಬಹಳ ಚೆನ್ನಾಗಿ ಅರ್ಥ ಆಯ್ತು. ಹಂತ ಹಂತವಾಗಿ ಖರೀದಿ ಮಾಡಿದಾಗ ಮೊದಲನೇ ಹಂತದಲ್ಲಿ ಬೈ ಮಾಡಿರೋದು ಫಸ್ಟ್ ಹೊರಗೆ ಹೋಗುತ್ತೆ, ಎರಡನೇ ಹಂತದಲ್ಲಿ ಬೈ ಮಾಡೋದು ಎರಡನೇ ಸರಿ ಹೊರಗಡೆ ಹೋಗುತ್ತೆ, ಇನ್ನು ಮೂರನೇ ಹಂತದಲ್ಲಿ ಹೋಗುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗತ್ತು ಅರ್ಥ. ಸೊ ಸ್ನೇಹಿತರೆ, ಈಗ ನಮಗೆ ಅರ್ಥ ಆಯ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಫಿಫೋ ಬೇಸಿಸ್ ಅಂದ್ರೆ ಏನು, ಫಸ್ಟ್ ಇನ್ ಫಸ್ಟ್ ಔಟ್. ಮೊದಲನೇ ಹಂತದಲ್ಲಿ ಬೈ ಮಾಡಿರೋದು ಸೆಲ್ ಮಾಡಿದಾಗ ಅದು ಫಸ್ಟ್ ಹೋಗುತ್ತೆ ಅನ್ನೋದು ಅರ್ಥ ಆಯ್ತು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಕ್ಯಾಪಿಟಲ್ ಗೇನ್ಸ್ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇದು 12 ತಿಂಗಳಿಗಿಂತ ಹೆಚ್ಚಿಗೆ ನಾವು ಶೇರ್ಸ್ಗಳನ್ನ ಇಟ್ಕೊಂಡಿದ್ದೇವಾ? ಯಾಕಂದ್ರೆ 12 ತಿಂಗಳಿಗಿಂತ ಜಾಸ್ತಿ ನಾವು ಶೇರ್ಸ್ಗಳನ್ನ ಇಟ್ಕೊಂಡು ಮಾರಿದಾಗ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗೋದು ಕೇವಲ 10%. ಎಸ್, 1 ಲಕ್ಷ ರೂಪಾಯಿ ತನಕ ಎಕ್ಸಾಮ್ಷನ್ ಇದೆ ಗೊತ್ತು. ಅದಾದ ನಂತರ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ 15% ಅಲ್ಲ, ಕೇವಲ 10%. ಇದು ನಮ್ಮ ಎರಡನೇ ಬೆನಿಫಿಟ್. ಒಂದು, ಲಾಸ್ ಯಾಕಾಗ್ತಾ ಇದೆ ಅಂತ ತಿಳ್ಕೊಳ್ಳೋದು ನಮ್ಗೆ ಒಂದು ಸಿಕ್ತು. ಎರಡನೇದು, ಇನ್ಕಮ್ ಟ್ಯಾಕ್ಸ್ ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವುದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಇದು ಫಿಫೋ ಬೇಸಿಸ್ ತುಂಬಾ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಷಯ. ಇದೇ ರೀತಿಯ ಹೆಚ್ಚಿನ ವಿಷಯಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಿಮ್ಗೆ ಯಾವುದಾದ್ರೂ ಹೊಸ ವಿಡಿಯೋಗಳು ಬೇಕು ಅಥವಾ ಹೊಸ ಟಾಪಿಕ್ ಮೇಲೆ ನಾನು ಮಾತಾಡಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ಹಾಕಿ, ಅದನ್ನು ಡೆಫಿನೆಟ್ಲಿ ನಾನು ಓದ್ತೀನಿ. ನಂತರ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನಾನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗ್ತಾಯಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಯಾರಿಗೆ ಒಬ್ಬ ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅನ್ನೋ ಹಂಬಲ ಇದೆ, ನಮ್ಮ ಸಿ.ಎ. ದಯಾನಂದ ಮುಂಗಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲಿ ನಾವು 3 ದಿನಗಳ ಥಿಯರಿ ವರ್ಕ್ಶಾಪ್ನ ನಡೆಸ್ತೀವಿ. ಅದಾದ ನಂತರ 15 ದಿನಗಳ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಸೆಷನ್ ಕೂಡ ಇರುತ್ತೆ. ಯಾರಿಗೆ ಜಾಯಿನ್ ಆಗಬೇಕು, ನೀವು ಕೂಡ ಪ್ರಾಫಿಟಬಲ್ ಇನ್ವೆಸ್ಟರ್ ಟ್ರೇಡರ್ ಆಗಬೇಕು ಅಂತ ಇದೆ, ಅವರು ಈ ಕೆಳಕಂಡ ವಿಳಾಸಕ್ಕೆ ಬಂದು ಅಡ್ಮಿಷನ್ ತಗೋಬೋದು ಅಥವಾ ಈ ಕೆಳಕಂಡ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಸೀಟ್ಸ್ನ ರಿಸರ್ವ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.